ಸರ್, ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ನಿನ್ನೆ ಹೇಳಿದ್ದೀನಿ, ನಾನು ನಿನ್ನೆ ಹೇಳಿದ್ದೀನಿ, ಸಚಿವರಿಗೆ ಶಾಸಕರಿಗೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀನಿ, ಓದಲಾರ್ದೇ ಅದನ್ನು ತಿಳಿಸ್ಕೊಲಾರ್ದೇ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ತಪ್ಪು. ನಾವು ನಿನ್ನೆ ಆ ವರದಿಯನ್ನು ತೆಗೆದುಕೊಂಡಿದ್ದೀವಿ. ಆ ವರದಿಯನ್ನು ಮುಂದಿನ ಕ್ಯಾಬಿನೆಟ್ ಆಗ್ಬೋದು, ಮುಖ್ಯಮಂತ್ರಿಗಳು ಯಾವ ಕ್ಯಾಬಿನೆಟ್ ಹೇಳ್ತಾರೋ ಆ ಕ್ಯಾಬಿನೆಟ್ಗೆ ಆ ವರದಿಯನ್ನು ತರ್ತೀವಿ. ಆ ವರದಿಯನ್ನು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಬಿಡ್ತಾರೋ, ಏನು ಕ್ಯಾಬಿನೆಟ್ನಾಗ ಚರ್ಚೆ ಮಾಡ್ತಾರೋ, ಏನು ಅಧಿವೇಶನಕ್ಕೆ ಚರ್ಚೆ ಮಾಡೋಕ್ಕೆ ಕೊಡ್ತಾರೋ, ಏನು ಕೊಡ್ತಾರೋ ಕೊಡಲಿ. ನಾವು ಅದನ್ನು ನೋಡಲಾರ್ದೇ, ಅದನ್ನು ಓದಲಾರ್ದೇ ನೀವು ಅದನ್ನು ವಿರೋಧ ಮಾಡೋದು ಮೊದಲನೇ ತಪ್ಪು ಅಂತ ನಾನು ಲೀಕನ್ನು ಪ್ರಶ್ನೆ ಇಲ್ಲ ಸರ್. ಈಗ ನಾನು ಹೇಳಕತ್ತೀನಿ, ಪ್ರತಿ ಇರೋಕ್ಕೆ ಸಾಧ್ಯ ಇಲ್ಲ, ಇದ್ರೆ ಮಾಧ್ಯಮ ಕೊಡಲಿ. ಸುಮ್ಮನೆ ನೋಡಿ, ಈಗ ನೀವು ಕೆಲವೊಂದಿಷ್ಟು ಲೀಕ್ ಆಗಿದೆ ಅಂತ ನಿಮ್ಮ ಮಾಧ್ಯಮದೊಳಗೆ ಬರ್ತಾ ಇದ್ದಾವೆ. ನಾಳೆ ನಾವು ಓದಿದ ಮೇಲೆ ಹೇಳ್ತೀನಿ ನಿಮ್ಮ ಅಂಕಿಅಂಶಗಳು ಏನಂತಂದು. ನಾನು ಈಗ ಮುಖ್ಯಮಂತ್ರಿಗಳು ನಾವು ಅದನ್ನು ಪ್ರತಿಯನ್ನು ಸ್ವೀಕಾರ ಮಾಡ್ಕೊಂತೀವಿ. ಈಗಲೂ ಸ್ಟಿಲ್ ಟುಡೇ ಸೀಲ್ ಹಾಕಿ ಇಟ್ಟಿದ್ದೀವಿ. ಕ್ಯಾಬಿನೆಟ್ನೊಳಗೇ ಅದನ್ನು ಓಪನ್ ಮಾಡೋಣ ಅಂತ ನಮ್ಮ ಆಸೆ. ಮುಖ್ಯಮಂತ್ರಿಗಳಿಗೂ ನನಗೆ ಭಾಳ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ತಾವು ತೊಗೊಂಡು ನನ್ನ ಕೈ ಕೊಟ್ಟರು, ತಂಗಡಿಗೆ ಇದು ಸೇಫಾಗಿಡೋ ಜವಾಬ್ದಾರಿ ನಿಂದು ಅಂತಂತ. ಇದನ್ನು ಎಲ್ಲಿ ಯಾವಾಗ ಓಪನ್ ಮಾಡೋದು ಅಂದರೆ ಕ್ಯಾಬಿನೆಟ್ನೊಳಗೇ ಓಪನ್ ಮಾಡೋದು ಅಂತ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ಅದಕ್ಕೆ ವಿರೋಧ? ಪರ ವಿರೋಧ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಜಾತಿ ಜನಗಣತಿ ಮಾಡೋಕ್ಕೆ ಫಸ್ಟ್ ಆಫ್ ಆಲು ರಾಜ್ಯ ಸರ್ಕಾರಕ್ಕೆ ಅವಕಾಶನೇ ಇಲ್ಲ. ಅದು ಜಾತಿ ಜನಗಣತಿನೇ ನನ್ನ ವಿಚಾರದೊಳಗೆ ಅಲ್ಲೇ ಅಲ್ಲ. ಅಲ್ಲಿ ಅದು ಇರೋದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಶಿಕ್ಷಣಕ್ಕಾಗಿ. ನಾವು ಈ ರಾಜ್ಯದೊಳಗೆ ಜನ ಎಷ್ಟು ಮಂದಿ ಶಿಕ್ಷಣವಂತರಿದ್ದಾರೆ, ಈ ರಾಜ್ಯದೊಳಗೆ ಎಷ್ಟು ಮಂದಿ ಓದಿಕೊಂಡಿದ್ದಾರೆ, ಓದಿದವರಿದ್ದಾರೆ ಸರ್. ಈಗ 54 ಕಾಲಮ್ಗಳು ಇದ್ದಾವೆ. ಅದ್ರಾಗ ಇದು ಒಂದು ಪಾರ್ಟು, ಅದು ಒಂದು ಸಬ್ಜೆಕ್ಟ್ ಅಷ್ಟೇ ಸರ್. ಈಗ ಓದ್ಲಾರ್ದ ನೀವು ಅವೈಜ್ಞಾನಿಕ ಅಂತ ಅವರು ಅನ್ಬಾರ್ದು, ನೀವು ಮಾಧ್ಯಮದವರು ಅನ್ಬಾರ್ದು ಸರ್. ಈಗ ಸ್ವಾಮಿ ಸಿದ್ಧಗಂಗಾ ಸರ್, ಈಗ ಅದನ್ನ ಈಗ ಯಾರ್ಯಾರು ಹೇಳ್ತಾರೆ ಹೇಳಿ, ಅದನ್ನು ಓದಿದ ಮೇಲೆ ಅಂಕಿಅಂಶಗಳ ಸಮೇತ ನಾನು ಮಾಧ್ಯಮದ ಮುಂದೆ ಮಾತಾಡ್ತೀನಿ. ಸರಿ, ಈಗ ಅದು ಹಿಂದುಳಿದ ವರ್ಗದ ಆಯೋಗ, ಅದು ಆವಾಗ ಕೊಟ್ಟಿದ್ರೆ ಅದು ಕಾಂತರಾಜ್ ವರದಿ, ಇವಾಗ ಕೊಟ್ಟಿದ್ದಕ್ಕೆ ಜಯಪ್ರಕಾಶ್ ಹೆಗಡೆಯವರು ಮಾಡಿಕೊಟ್ಟಿದ್ದು. ಅದು ಏನೇ ಮಾಡಿದ್ರು ಅದಕ್ಕೆ ಹೆಸರಿರೋದು ಹಿಂದುಳಿದ ವರ್ಗದ ಆಯೋಗದ ವರದಿ ಸರ್. ಅದು ಚುನಾವಣೆ ಮುಂಚಿತ ಬಿಫೋರ್ ಹೊರಗೆ ಬರುತ್ತೋ, ಚುನಾವಣೆ ಆದಮೇಲೆ ಹೊರಗೆ ಬರ್ತೋ ಅನ್ನೋದು ಮುಖ್ಯಮಂತ್ರಿಗಳು ನಾವು ನಿಂತ್ಕೊಂತ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಏನು ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಅದು ಫೈನಲ್ ಇದೆ. ಚುನಾವಣೆ ಈಗ ಚುನಾವಣೆ ಗಿಮಿಕ್ಕು ಇವೆಲ್ಲವೂ BJP ಗಿಮಿಕ್ಕು, ಸುಳ್ಳರ ಗಿಮಿಕ್ಕು. ಅವರು ಸುಳ್ಳು ಹೇಳೋದೇ ಅವ್ರ ಕರಗತ್ತ. ನಮಗೂ ಹಂಗಿಲ್ಲ, ಏನಿದ್ರು ನುಡಿದಂತೆ ನಡಿತೀವಿ, ನಡೆದಂತೆ ನುಡಿತೀವಿ. ನಾವೇ ಭಾಳ ಖುಷಿಯಿಂದ ಮಾಡ್ತಾಯಿದ್ದೀನಿ. ಸರಿ, ಈಗ ನಾನು ಎದಕ್ಕೆ ಬಂದೀನಿ ಅನ್ನೋದು ನೀವೊಬ್ಬರು ಪತ್ರಕರ್ತರಾಗಿ ಮಾತು ಕೇಳೋದು ತಪ್ಪು. ಯಾಕೆ ಗೊತ್ತಾ, ನಾನು ಅಧಿವೇಶನ ನಾನು ಒಬ್ಬ ಮಂತ್ರಿ, ನಂದೇ ಆಯೋಗದ ಒಂದು ವರದಿ ಕೊಡೋ ಹೊತ್ತಿನಾಗ ನಾನು ಅಲ್ಲಿರಲಿಲ್ಲ ಅಂತಂದ್ರೆ ತಪ್ಪು ಮಾಹಿತಿ ಹೋಗುತ್ತೆ ಸರ್. ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ನಿನ್ನೆ ಹೇಳಿದ್ದೀನಿ, ನಾನು ನಿನ್ನೆ ಹೇಳಿದ್ದೀನಿ, ಸಚಿವರಿಗೆ ಶಾಸಕರಿಗೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀನಿ, ಓದಲಾರ್ದೇ ಅದನ್ನು ತಿಳಿಸ್ಕೊಲಾರ್ದೇ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ತಪ್ಪು. ನಾವು ನಿನ್ನೆ ಆ ವರದಿಯನ್ನು ತೆಗೆದುಕೊಂಡಿದ್ದೀವಿ. ಆ ವರದಿಯನ್ನು ಮುಂದಿನ ಕ್ಯಾಬಿನೆಟ್ ಆಗ್ಬೋದು, ಮುಖ್ಯಮಂತ್ರಿಗಳು ಯಾವ ಕ್ಯಾಬಿನೆಟ್ ಹೇಳ್ತಾರೋ ಆ ಕ್ಯಾಬಿನೆಟ್ಗೆ ಆ ವರದಿಯನ್ನು ತರ್ತೀವಿ. ಆ ವರದಿಯನ್ನು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಬಿಡ್ತಾರೋ, ಏನು ಕ್ಯಾಬಿನೆಟ್ನಾಗ ಚರ್ಚೆ ಮಾಡ್ತಾರೋ, ಏನು ಅಧಿವೇಶನಕ್ಕೆ ಚರ್ಚೆ ಮಾಡೋಕ್ಕೆ ಕೊಡ್ತಾರೋ, ಏನು ಕೊಡ್ತಾರೋ ಕೊಡಲಿ. ನಾವು ಅದನ್ನು ನೋಡಲಾರ್ದೇ, ಅದನ್ನು ಓದಲಾರ್ದೇ ನೀವು ಅದನ್ನು ವಿರೋಧ ಮಾಡೋದು ಮೊದಲನೇ ತಪ್ಪು ಅಂತ ನಾನು ಲೀಕನ್ನು ಪ್ರಶ್ನೆ ಇಲ್ಲ ಸರ್. ಈಗ ನಾನು ಹೇಳಕತ್ತೀನಿ, ಪ್ರತಿ ಇರೋಕ್ಕೆ ಸಾಧ್ಯ ಇಲ್ಲ, ಇದ್ರೆ ಮಾಧ್ಯಮ ಕೊಡಲಿ. ಸುಮ್ಮನೆ ನೋಡಿ, ಈಗ ನೀವು ಕೆಲವೊಂದಿಷ್ಟು ಲೀಕ್ ಆಗಿದೆ ಅಂತ ನಿಮ್ಮ ಮಾಧ್ಯಮದೊಳಗೆ ಬರ್ತಾ ಇದ್ದಾವೆ. ನಾಳೆ ನಾವು ಓದಿದ ಮೇಲೆ ಹೇಳ್ತೀನಿ ನಿಮ್ಮ ಅಂಕಿಅಂಶಗಳು ಏನಂತಂದು. ನಾನು ಈಗ
ಮುಖ್ಯಮಂತ್ರಿಗಳು ನಾವು ಅದನ್ನು ಪ್ರತಿಯನ್ನು ಸ್ವೀಕಾರ ಮಾಡ್ಕೊಂತೀವಿ. ಈಗಲೂ ಸ್ಟಿಲ್ ಟುಡೇ ಸೀಲ್ ಹಾಕಿ ಇಟ್ಟಿದ್ದೀವಿ. ಕ್ಯಾಬಿನೆಟ್ ಒಳಗನೆ ಅದನ್ನು ಓಪನ್ ಮಾಡೋಣ ಅಂತ ನಮ್ಮ ಆಸೆ. ಮುಖ್ಯಮಂತ್ರಿಗಳಿಗೂ ನನಗೆ ಭಾಳ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ತಾವು ತೊಗೊಂಡು ನನ್ನ ಕೈ ಕೊಟ್ಟರು, ತಂಗಡಿಗೆ ಇದು ಸೇಫ್ ಆಗಿಡೋ ಜವಾಬ್ದಾರಿ ನಿಂದು ಅಂತಂತ. ಇದನ್ನು ಎಲ್ಲಿ ಯಾವಾಗ ಓಪನ್ ಮಾಡೋದು ಅಂದರೆ ಕ್ಯಾಬಿನೆಟ್ ಒಳಗನೆ ಓಪನ್ ಮಾಡೋದು ಅಂತ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ಅದಕ್ಕೆ ವಿರೋಧ? ಪರ ವಿರೋಧ ಇಂಪಾರ್ಟೆಂಟ್ ಅಲ್ಲ ನೋಡಿ. ಜಾತಿ ಜನಗಣತಿ ಮಾಡೋಕ್ಕೆ ಫಸ್ಟ್ ಆಫ್ ಆಲು ರಾಜ್ಯ ಸರ್ಕಾರಕ್ಕೆ ಅವಕಾಶನೇ ಇಲ್ಲ. ಅದು ಜಾತಿ ಜನಗಣತಿನೇ ನನ್ನ ವಿಚಾರದೊಳಗೆ ಅಲ್ಲೇ ಅಲ್ಲ. ಅಲ್ಲಿ ಅದು ಇರೋದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಶಿಕ್ಷಣಕ್ಕಾಗಿ. ನಾವು ಈ ರಾಜ್ಯದೊಳಗೆ ಜನ ಎಷ್ಟು ಮಂದಿ ಶಿಕ್ಷಣವಂತರಿದ್ದಾರೆ, ಈ ರಾಜ್ಯದೊಳಗೆ ಎಷ್ಟು ಮಂದಿ ಓದಿಕೊಂಡಿದ್ದಾರೆ, ಓದಿದವರಿದ್ದಾರೆ. ಸರ್, ಈಗ 54 ಕಾಲಮ್ಗಳು ಇದ್ದಾವೆ. ಅದ್ರಾಗ ಇದು ಒಂದು ಪಾರ್ಟ್, ಅದು ಒಂದು ಸಬ್ಜೆಕ್ಟ್ ಅಷ್ಟೇ. ಸರ್, ಈಗ ಓದ್ಲಾರ್ದ ನೀವು ಅವೈಜ್ಞಾನಿಕ ಅಂತ ಅವರು ಅನ್ಬಾರ್ದು, ನೀವು ಮಾಧ್ಯಮದವರು ಅನ್ಬಾರ್ದು. ಸರ್, ಈಗ ಸ್ವಾಮಿ ಸಿದ್ಧಗಂಗಾ ಸರ್, ಈಗ ಅದನ್ನ ಈಗ ಯಾರ್ಯಾರು ಹೇಳ್ತಾರೆ ಹೇಳಿ, ಅದನ್ನು ಓದಿದ ಮೇಲೆ ಅಂಕಿಅಂಶಗಳ ಸಮೇತ ನಾನು ಮಾಧ್ಯಮದ ಮುಂದೆ ಮಾತಾಡ್ತೀನಿ. ಸರಿ, ಈಗ ಅದು ಹಿಂದುಳಿದ ವರ್ಗದ ಆಯೋಗ, ಅದು ಆವಾಗ ಕೊಟ್ಟಿದ್ರೆ ಅದು ಕಾಂತರಾಜ್ ವರದಿ, ಇವಾಗ ಕೊಟ್ಟಿದ್ದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಮಾಡಿಕೊಟ್ಟಿದ್ದು. ಅದು ಏನೇ ಮಾಡಿದ್ರು ಅದಕ್ಕೆ ಹೆಸರಿರೋದು ಹಿಂದುಳಿದ ವರ್ಗದ ಆಯೋಗದ ವರದಿ. ಸರ್, ಅದು ಚುನಾವಣೆ ಮುಂಚಿತ ಬಿಫೋರ್ ಹೊರಗೆ ಬರುತ್ತೋ, ಚುನಾವಣೆ ಆದಮೇಲೆ ಹೊರಗೆ ಬರ್ತೋ ಅನ್ನೋದು ಮುಖ್ಯಮಂತ್ರಿಗಳು ನಾವು ನಿಂತ್ಕೊಂತ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಏನು ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಅದು ಫೈನಲ್ ಇದೆ. ಚುನಾವಣೆ ಈಗ ಚುನಾವಣೆ ಗಿಮಿಕ್ಕು ಇವೆಲ್ಲವೂ BJP ಗಿಮಿಕ್ಕು, ಸುಳ್ಳರ ಗಿಮಿಕ್ಕು. ಅವರು ಸುಳ್ಳು ಹೇಳೋದೇ ಅವ್ರ ಕರಗತ್ತ. ನಮಗೂ ಹಂಗಿಲ್ಲ. ಏನಿದ್ರು ನುಡಿದಂತೆ ನಡಿತೀವಿ, ನಡೆದಂತೆ ನುಡಿತೀವಿ. ನಾವೇ ಭಾಳ ಖುಷಿಯಿಂದ ಮಾಡ್ತಾಯಿದ್ದೀನಿ. ಸರಿ, ಈಗ ನಾನು ಎದಕ್ಕೆ ಬಂದೀನಿ ಅನ್ನೋದು ನೀವೊಬ್ಬರು ಪತ್ರಕರ್ತರಾಗಿ ಮಾತು ಕೇಳೋದು ತಪ್ಪು. ಯಾಕೆ ಗೊತ್ತಾ? ನಾನು ಅಧಿವೇಶನ ನಾನು ಒಬ್ಬ ಮಂತ್ರಿ, ನಂದೇ ಆಯೋಗದ ಒಂದು ವರದಿ ಕೊಡೋ ಹೊತ್ನ್ಯಾಗ ನಾನು ಅಲ್ಲಿರಲಿಲ್ಲ ಅಂತಂದ್ರೆ ತಪ್ಪು ಮಾಹಿತಿ ಹೋಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.